ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ. ಸೊ ನಮ್ಮ ಹತ್ರ ಇರುವಂಥ ಕಾರ್ ಆಗಿರ್ಬೋದು, ಮತ್ತು ಬೈಕ್ ಆಗಿರ್ಬೋದು, ಮತ್ತು ಯಾವುದೇ ಮೋಟ್ರ್ ಸೈಕಲ್ ಆಗಿರ್ಬೋದು, ಮತ್ತು ಯಾವುದೇ ಆದಂಥ ಒಂದು ವಸ್ತುಗಳು ಇರ್ತಾವಲ್ಲ, ಅದನ್ನು ನಾವು ಸರ್ವಿಸ್ ಮಾಡಿಸಿ ಇಡ್ತಾ ಇರ್ತೀವಿ. ಎಕ್ಸಾಂಪಲ್ಲು ಕಾರು ಇದೆಯಲ್ಲ, 10,000 ಕಿಲೋಮೀಟ್ರಿಗೆ ಒಂದು ಸರಿ ಸರ್ವಿಸ್ ಮಾಡಿಸ್ರಿ ಅಂತ ಹೇಳ್ತಾರೆ. ಆಮೇಲೆ ಎವ್ರಿ 5,000 ಕಿಲೋಮೀಟ್ರು ಅಥವಾ 10,000 ಕಿಲೋಮೀಟ್ರಿಗೆ ಒಂದು ಸಾರಿ ವೀಲ್ ಬ್ಯಾಲೆನ್ಸಿಂಗು, ವೀಲ್ ಅಲೈನ್ಮೆಂಟ್ ಮಾಡಿಸ್ರಿ ಅಂತ ಹೇಳ್ತಾರೆ. ಬೈಕ್ಗಳಿಗೆಲ್ಲ ಆಯಿಲ್ ಚೇಂಜ್ ಮಾಡಿರಿ, ಸರ್ವಿಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಈ ಸರ್ವಿಸ್ ಮಾಡಿಸೋದೇನಿದೆಯಲ್ಲ, ಏನಕ್ಕೆ ಸರ್ವಿಸ್ ಮಾಡಿಸ್ಬೇಕು ಈ ಗಾಡಿಗಳಿಗೆ ಸರ್ವಿಸ್ ಮಾಡಿಸಿಲ್ಲ ಅಂದರೆ ಏನಾಗ್ತದೆ? ಸೊ ನಾವೆಲ್ಲರೂ ರೆಗ್ಯುಲರ್ ಆಗಿ ಸರ್ವಿಸ್ ಮಾಡ್ತೀವಿ. ಆ ಮೀಟ್ರಲ್ಲಿ 10,000 ಆದ ತಕ್ಷಣವೇ ಕಾರು ಶೋರೂಮಿಗೆ ತೊಗೊಂಡೋಗಿ 10,000-12,000 8,000 ಡಿಪೆಂಡಿಂಗ್ ಆನ್ ಕಾರ್ ಸೈಜು ಕೊಟ್ಟು ಸರ್ವಿಸ್ ಮಾಡಿಸ್ತಾ ಇರ್ತೀವಿ. ಬೈಕ್ಗಳು ಆದರೆ ಒಂದು 3,000, 4,000, 2,000 ಎಲ್ಲ ಆಗ್ತಾ ಇರ್ತದೆ. ರೆಗ್ಯುಲರ್ ಆಗಿ ಸರ್ವಿಸ್ ಮಾಡಿಸ್ತೀವಿ. ಏನಕ್ಕೆ ಮಾಡಿಸ್ತೀವಿ? ಕಾರ್ ಹಾಳಾಗಬಾರ್ದು, ಬೈಕ್ ಹಾಳಾಗಬಾರ್ದು, ಯಾವುದೇ ವಸ್ತು ಆಗಿರ್ಬೋದು, ಈ ಟ್ರ್ಯಾಕ್ಟರ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಹಾಳಾಗಬಾರ್ದು ಅಂತೇಳಿ ಹಾಳಾಗೋಕ್ಕಿಂತ ಮುಂಚೆನೇ ಸರ್ವಿಸ್ ಸ್ಟೇಷನಿಗೆ ತೊಗೊಂಡೋಗಿ ಸರ್ವಿಸ್ ಮಾಡಿಸ್ತೀವಿ. ಇನ್ಶೂರೆನ್ಸು ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆ ಇನ್ಶೂರೆನ್ಸ್ ಮಾಡಿಸ್ತೀವಿ. ಅಕಸ್ಮಾತ್ ಆ್ಯಕ್ಸಿಡೆಂಟ್ ಆಗಿಬಿಟ್ರೆ ಇನ್ಶೂರೆನ್ಸ್ ಕವರ್ ಇರಲಿ ಅಂಥೇಳಿ. ಅದನ್ನೇ ನಿಮಗೆ ನೀವು ಆಲೋಚನೆ ಮಾಡಿಕೊಳ್ಳ್ರಿ, ನಿಮ್ಮ ಸರ್ವಿಸ್ ಯಾವಾಗ ಮಾಡಿಸಿದ್ರಿ ನೀವು ಅಂಥೇಳಿ. ನಿಮ್ಮ ಸರ್ವಿಸ್ ಯಾವಾಗ ಮಾಡಿಸಿದ್ರಿ ನೆನಪು ಮಾಡಿಕೊಳ್ಳಿ. ನೀವು 20 ವರ್ಷ 30 ವರ್ಷ ಆಗಿರ್ಬೋದು. ನೀವು ಈ ವಿಡಿಯೋ ನೋಡುವವರು 30 ವರ್ಷದ ಮೇಲೆ ಇರೋರು ನೀವು ಆಲೋಚನೆ ಮಾಡಿರಿ, ಯಾವಾಗ ನಿಮಗೆ ನೀವು ಸರ್ವಿಸ್ ಮಾಡಿಸ್ಕೊಂಡಿದ್ರಿ ಅಂಥೇಳಿ. ಸೊ ನಾವು ಸರ್ವಿಸ್ ಯಾವಾಗ ಮಾಡಿಸ್ಕೊಳ್ಳೋದು? ಸರ್ವಿಸ್ ಮಾಡಿಸ್ಕೊಳ್ಳೋದು ಏನಕ್ಕೆ? ಕಾರಿಗೆ ಸರ್ವಿಸ್ ಮಾಡಿಸ್ತೀರಿ, ಬೈಕಿಗೆ ಸರ್ವಿಸ್ ಮಾಡಿಸ್ತೀರಿ. ಯಾಕೆ ನಾವು ಸರ್ವಿಸ್ ಮಾಡಿಸ್ಕೊಳಲ್ಲ? ನಾನು ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ. ಕೆಲವು ಜನ ವ್ಯಕ್ತಿಗಳಿದ್ದಾರೆ, ಕೆಲವು ಜನ ಇರ್ತಾರೆ, ಅವರು ಎವ್ರಿ ಇಯರ್ ಅವರು ಟೆಸ್ಟ್ಗಳು ಮಾಡಿಸ್ಕೊಳ್ತಾರೆ, ಆರೋಗ್ಯವಾಗಿ ಇದೆಯೋ ಇಲ್ಲ ಅಂತ ಟೆಸ್ಟ್ ಮಾಡ್ಕೊಳ್ತಾರೆ. ಆದರೆ ನನಗೆ ತಿಳಿದ ಪ್ರಕಾರ 90%ಗಿಂತ ಹೆಚ್ಚು ಜನ ಅವರು ಸರ್ವಿಸ್ ಮಾಡಿಸ್ಕೊಳಲ್ಲ. ಸರ್ವಿಸ್ ಇನ್ ದ ಸೆನ್ಸು, ಈಗ ಡಾಕ್ಟ್ರ್ ಹತ್ರ ಹೋಗಿ ಅಥವಾ ಈ ರಕ್ತ ಪರೀಕ್ಷೆ ಮಾಡುವಂಥ ಲ್ಯಾಬೊರೇಟ್ರಿಗಳೇನಿರ್ತಾವ ಅಲ್ಲಿಗೆ ಹೋಗಿ ರಕ್ತ ಪರೀಕ್ಷೆಯನ್ನು ತಮ್ಮಷ್ಟಕ್ಕೆ ತಾವೇ, ಅಂದರೆ ಡಾಕ್ಟ್ರ್ ಹತ್ರನೂ ಅಡ್ವೈಸ್ ತಗೊಂಡು ರಕ್ತ ಪರೀಕ್ಷೆ ಮಾಡಿಸಿ ಅದು ರಿಸಲ್ಟ್ ಬಂದಿರೋದನ್ನ ಅನಲೈಸ್ ಮಾಡಿಸ್ಕೋಬೇಕಾಗತ್ತೆ. ಅಥವಾ ಲ್ಯಾಬೊರೇಟ್ರಿಗೆ ಹೋಗಿ ಅದು ರಕ್ತ ಪರೀಕ್ಷೆ ಏನು ರೂಟೀನ್ ಬ್ಲಡ್ ಟೆಸ್ಟ್ ಏನಂತೀವಿ ಅದನ್ನು ಮಾಡಿಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ಚೆನ್ನಾಗಿದೆಯೋ ಇಲ್ಲ ಅಂಥೇಳಿ ಆ ಬ್ಲಡ್ ರಿಪೋರ್ಟ್ ಹೆಂಗಿದೆ ಅಂಥೇಳಿ ತೋರಿಸಿ ಅಡ್ವೈಸ್ ಪಡ್ಕೊಂಡು ಬರೋದು ಒಂದು ಸೂಕ್ತವಾದ ಒಂದಿದು. ಅದು ನಾವು ಸರ್ವಿಸ್ ಮಾಡ್ಕೊಂಡಂಗೆ. ಏನಕ್ಕೆ ಮಾಡ್ಬೇಕಪ್ಪ ಅಂತಂದರೆ, ನೀವು ಸರ್ವಿಸ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಮೆಷಿನ್ ಕೆಟ್ಟಾಗ ಡಾಕ್ಟ್ರ್ ಹತ್ರ ಹೋದಂಗೆ ಆಗ್ತದೆ. ಸೊ ಈಗ ಆಗ್ತಾ ಇರೋದು ಅದೇ ಪರಿಸ್ಥಿತಿ. ಏನಾದರೂ ಆದಾಗ ಮಾತ್ರ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹತ್ರ ಭೇಟಿ ಮಾಡಿ ಅದು ಆಗಿರೋದನ್ನ ರಿವರ್ಸ್ ಮಾಡೋದು ಹೇಗೆ ಅಥವಾ ಅದನ್ನು ಮೇಂಟೈನ್ ಮಾಡೋದು ಹೇಗೆ ಅಂತ ಅದೇ ಆಗಿಬಿಡ್ತದೆ. ಯಾಕಂದರೆ ಸುಮಾರು ಸರಿ ನಾವು ಏನಾದರೂ ಆದಾಗ ಅದಕ್ಕೂ ಮುಂಚೆ ಕೆಲವು ಟೈಮು 5 ವರ್ಷ 10 ವರ್ಷದ ಮುಂಚೆನೇ ಬ್ಲಡ್ ಚೇಂಜಸ್ ಆಗಿರ್ತವೆ. ಆ ಚೇಂಜಸ್ಸು ಆಗಿ ಬರ್ತಾ 5ರಿಂದ 10 ವರ್ಷದಲ್ಲಿ ಅದು ನಮಗೆ ರೋಗ ಲಕ್ಷಣಗಳಾಗಿ ಕಾಣಿಸ್ಕೊಂಡಿರ್ತದೆ. ಆ 10 ವರ್ಷದಿಂದ ಅದು ಡಿಸೀಸ್ ಪ್ರೋಸೆಸ್ ಅಂತ ಏನಂತೀವಿ, ಕಾಯಿಲೆ ಏನು ಪ್ರಾಸೆಸ್ ಏನು ಸ್ಟಾರ್ಟ್ ಆಗಿರ್ತದಲ್ಲ, ಅದು 5-10 ವರ್ಷದ ಹಿಂದೆಯೇ ಸ್ಟಾರ್ಟ್ ಆಗಿರ್ತದೆ. ಸೊ ಅಷ್ಟು ವರ್ಷ ನಾವು ನೆಗ್ಲೆಕ್ಟ್ ಮಾಡಿ ಏನಾದರೂ ಆದಾಗ ಕಾಯಿಲೆ ರೋಗ ಲಕ್ಷಣಗಳು ಬಂದಾಗ ಡಾಕ್ಟ್ರ್ ಹತ್ರ ಹೋಗಿ ಅವಾಗ ನಾವು ಡಾಕ್ಟ್ರ್ ಅಡ್ವೈಸ್ ಕೇಳಿದ್ರೆ ಏನಾಗ್ತದೆ, ಡಾಕ್ಟ್ರು ಆ ಟೈಮಲ್ಲಿರುವಂಥ ಏನು ಕಾಯಿಲೆ ಇರುತ್ತೆ ಅದನ್ನು ಗುಣಪಡಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಮತ್ತು ಆಗಿರೋ ಡ್ಯಾಮೇಜ್ನ ಮತ್ತೆ ಆಗದಂಗೆ ನೋಡ್ಕೊಳ್ಳೋದು ಅಥವಾ ಆಗಿರೋದನ್ನ ರಿವರ್ಸ್ ಮಾಡೋದು, ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಸೊ ಈಗೇನಾಗ್ತದೆ, ಬರೀ ವಿ ಆರ್ ಡೂಯಿಂಗ್ ಡ್ಯಾಮೇಜ್ ಕಂಟ್ರೋಲ್ ಅಂದಂಗೆ ಆಗ್ತದೆ ಅವಾಗ. ಸೊ ನಾವೇನು ಮಾಡ್ತಾಯಿದ್ದೀವಿ, ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾಯಿದ್ದೀವಿ ಅಂದರೆ, ಕಾರ್ ಸರ್ವಿಸ್ ಕೊಡೋದೇ ಬೇಡ, ಬೈಕ್ ಸರ್ವಿಸ್ ಕೊಡೋದೇ ಬೇಡ, ಆಯಿಲ್ ಚೇಂಜ್ ಮಾಡಿಸೋದೇ ಬೇಡ. ಸೊ ಕೆಟ್ಟಾಗ ನಾವು ಶೋರೂಮಿಗೆ ತೊಗೊಂಡೋಗೋಣ, ಅವಾಗ ನೋಡಿದ್ರೆ ಆಯಿತು ಅನ್ನೋ ಒಂದು ಮನೋಭಾವ ನಮ್ಮ ಜನಗಳಲ್ಲಿ ಈಗಿದೆ. ಅದು ತುಂಬ ತಪ್ಪು. ಏನು ಮಾಡಬೇಕಂದ್ರೆ, ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ನಾವು ಎಚ್ಚೆತ್ತುಕೊಂಡು ಅದ್ರ ಬಗ್ಗೆ
ಕಾಳಜಿ ವಹಿಸ್ಬೇಕಾಗತ್ತೆ, ಕಾಯಿಲೆ ಬರದಂಗೆ ನೋಡ್ಕೋಬೇಕಾಗತ್ತೆ. ಏನಕ್ಕೆ ಅಂದರೆ ಈಗಿರುವಂಥ ಆ ಜೀವನ ಪರಿಸ್ಥಿತಿ, ಜೀವನ ಶೈಲಿ ಏನಿದೆ, ಇಲ್ಲಿ ನಮಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಅದರಿಂದ ಬರುವಂಥ ಕಾಯಿಲೆಗಳೇ ಹೆಚ್ಚು. ಇನ್ಫೆಕ್ಷನ್ ಆಗಿ ಸಾಯುವಂಥ ಪರಿಸ್ಥಿತಿ ಈಗ ತುಂಬ ಕಡಿಮೆ ಆಗಿದೆ. ಯಾಕಂದರೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಇನ್ಫೆಕ್ಷನ್ ಬಂದು ಕಾಯಿಲೆ ಆಗಿ ಸಾಯುವಂಥವ್ರು ಆ ಒಂದು ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಲೈಫ್ ಸ್ಟೈಲ್ ಡಿಸಾರ್ಡರಿಂದ ಸಾಯುವಂಥ ಇನ್ಸಿಡೆನ್ಸು ಹೆಚ್ಚಾಗಿದೆ. ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದರೆ ಏನಂದರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಏನೋ ಸ್ಟ್ರೋಕ್ ಆಗಿ ಪ್ಯಾರಲೈಸಿಸ್ ಆಗೋದು ಅದೆಲ್ಲ. ಸೊ ಮತ್ತು ಮಾಂಸಖಂಡಗಳು ವೀಕಾಗಿ, ಬೋನ್ಸ್ ವೀಕಾಗಿ, ಫ್ರ್ಯಾಕ್ಚರ್ ಆಗಿ ಸಾಯುವಂಥ ಪರಿಸ್ಥಿತಿ ಇರ್ತದೆ. ಹೈ ಬ್ಲಡ್ ಪ್ರೆಷರು, ಡಯಾಬಿಟಿಸ್ ಮೆಲೈಟಸ್ಸು ಅಂಥದ್ರಿಂದ ಕಾಯಿಲೆ ಬಂದು ಸಾಯುವಂಥ ಪರಿಸ್ಥಿತಿ ಹೆಚ್ಚಾಗಿರೋದ್ರಿಂದ ಇವೆಲ್ಲವೂ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನಿದಾವಲ್ಲ, ಜೀವನ ಶೈಲಿಯಿಂದ ಬರುವಂಥ ಕಾಯಿಲೆಗಳು, ಇವನ್ನೆಲ್ಲವನ್ನ ನಾವು ತಡೆಗಟ್ಬೋದು. ಇವು ಬರದಂಗೆ ನೋಡ್ಕೋಬೋದು. ನಮ್ಮ ಲೈಫ್ ಸ್ಟೈಲ್ನ ನಾವು ಮಾಡಿಫೈ ಮಾಡ್ಕೊಂಡು ಜೀವನ ಮಾಡಿದರೆ ಎಲ್ಲವನ್ನ ತಡೆಗಟ್ಬೇಕು. ಅದಕ್ಕೆ 30 ವರ್ಷ ಆದಮೇಲೆ ಎವ್ರಿ ಇಯರ್, ಒನ್ಸ್ ಇನ್ ಎ ಇಯರ್ ರೂಟೀನ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕಾಗ್ತದೆ. ಆ ರೂಟೀನ್ ಬ್ಲಡ್ ಟೆಸ್ಟಲ್ಲಿ ಜನರಲಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಒಂದು ಮಾಡ್ತೀವಿ. ಆಮೇಲೆ ಲಿಪಿಡ್ ಪ್ರೊಫೈಲ್ ಮಾಡ್ತಾರೆ, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತಾರೆ, ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ತಾರೆ. ಸೊ ಇವೊಂಥರ ಬೇಸಿಕ್ ಟೆಸ್ಟ್ಸ್. ಅದ್ರ ಜೊತೆಗೆ ಯೂರಿಕ್ ಆ್ಯಸಿಡ್ಡು, ಸಿ ರಿಯಾಕ್ಟಿವ್ ಪ್ರೋಟೀನು ಇವನ್ನೆಲ್ಲ ಮಾಡಿದ್ರೂ ಅನುಕೂಲ ಆಗುತ್ತೆ. ಸೊ ಇದು 30 ವರ್ಷದಿಂದ 40 ವರ್ಷದವರೆಗೆ ಮಾಡೋದು. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಈ ಥರ ಟೆಸ್ಟ್ ಮಾಡ್ಕೋಬೇಕು. ಆಮೇಲೆ ಏನಾದರೂ ಫ್ಯಾಮಿಲಿಯಲ್ಲಿ ಏನಾದರೂ ಡಿಸೀಸ್ ಇದ್ದರೆ, ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ ಇದ್ದರೆ ಅವಕ್ಕೆ ಮತ್ತೆ ಬೇರೆ ಬೇರೆ ಕೆಲವು ಬೇಕಾದಂಥ ಕೆಲವು ಅಡಿಷ್ನಲ್ ಟೆಸ್ಟ್ಗಳು ಆ್ಯಡ್ ಮಾಡ್ಬೋದು. ಓಕೆ, ಇದು 30ರಿಂದ 40 ವರ್ಷ ಎವ್ರಿ ಇಯರು ರೆಗ್ಯುಲರ್ ಆಗಿ ಬ್ಲಡ್ ಟೆಸ್ಟು ಮಾಡಿಸ್ಬೇಕು. ಇದು ನಿಮಗೆ ನೀವು ಸರ್ವಿಸ್ ಮಾಡಿಸ್ಕೊಂಡಾಗ. ಆಗ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ನಾವು ಹೋಗ್ಲಾಡಿಸ್ಲಿಕ್ಕೆ ಪ್ರಯತ್ನ ಪಡ್ಬೋದು, ಅಡ್ವೈಸ್ ತಗೋಬಹುದು. ಅದ್ರ ಬಗ್ಗೆ ನೀವು ಓದ್ಬೋದು. ಓದಿ ಇದನ್ನು ರಿವರ್ಸ್ ಮಾಡೋದು ಹೆಂಗೆ ಅಂತೇನೆ ಅದ್ರ ಬಗ್ಗೆ ಕಾಯಿಲೆ ಏನು ಕೇರ್ ಮಾಡಿ ಅದನ್ನು ಹೋಗ್ಲಾಡಿಸ್ಕೋಬೋದು. ಅಂದರೆ ಮುಂದೆ ಬರುವಂಥ ದೊಡ್ಡ ಕಾಯಿಲೆಯನ್ನು ನೀವು ಪ್ರಿವೆಂಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಎಕ್ಸಾಂಪಲು, ಲಿವರ್ ಫಂಕ್ಷನ್ ಟೆಸ್ಟು ಸ್ವಲ್ಪ ಅಬ್ನಾರ್ಮಲ್ ಬಂದಿದೆ ಅಂದರೆ ಏನಕ್ಕೆ ಅಬ್ನಾರ್ಮಲ್ ಆಗಿದೆ, ನಾನು ಜೀವನ ಮಾಡುವಂಥ ಶೈಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿ ಅದನ್ನು ಫಿಕ್ಸ್ ಮಾಡಿ ಆ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡ್ರೆ, ನಿಮ್ಮ ಊಟಗಳಲ್ಲಾಗಿರ್ಬೋದು, ಅಭ್ಯಾಸಗಳಲ್ಲಾಗಿರ್ಬೋದು, ಅವನ್ನೆಲ್ಲ ಬದಲಾವಣೆ ಮಾಡಿಕೊಂಡ್ರೆ ಕ್ರಮೇಣವಾಗಿ ಲಿವರ್ ಫಂಕ್ಷನ್ನು ಇಂಪ್ರೂವ್ ಆಗುತ್ತೆ. ಮುಂದೆ ಬರುವಂಥ ದೊಡ್ಡ ಕಾಯಿಲೆ, ಲಿವರಿಗೆ ರಿಲೇಟೆಡ್ ಇರುವಂಥ ದೊಡ್ಡ ಕಾಯಿಲೆನ ನಾವು ಹೋಗ್ಲಾಡಿಸ್ಬೋದು. ಅದೇ ಥರ ಲಿಪಿಡ್ ಪ್ರೊಫೈಲ್, ಲಿಪಿಡ್ ಅಬ್ನಾರ್ಮಲಿಟಿ ಇದ್ದರೆ ಅದನ್ನು ಮಾರ್ಪಾಡು ಮಾಡ್ಕೋಬೋದು. ಅದ್ರ ಏನು ಹೆಚ್ಚು ಕಡಿಮೆ ಏನಾಗಿರುತ್ತೆ ಅದನ್ನು ಒಳ್ಳೆ ವೈದ್ಯರಲ್ಲಿ ಕನ್ಸಲ್ಟ್ ಮಾಡಿ ಅಡ್ವೈಸ್ ತಗೊಂಡು ಡಯೆಟ್ಟು, ಲೈಫ್ ಸ್ಟೈಲು ಅದನ್ನೆಲ್ಲ ಚೇಂಜ್ ಮಾಡಿಕೊಂಡ್ರೆ ತಾನೇ ಲಿಪಿಡ್ ಪ್ರೊಫೈಲ್ನು ಚೇಂಜ್ ಆಗುತ್ತೆ. ಮುಂದೆ ಬರುವಂಥ ದೊಡ್ಡ ಕಾಯಿಲೆಗಳನ್ನ ನಾವು ತಡೆಗಟ್ಬೋದು. ಈ ರೀತಿಯಾಗಿ ನಿಮಗೆ ನೀವು ವರ್ಷಕ್ಕೊಂದ್ಸರಿ ಸರ್ವಿಸ್ ಮಾಡಿಸ್ಕೊಳ್ರಿ. ಅದರಿಂದ ಒಂದು 2-2.5 ಸಾವಿರ ರೂಪಾಯಿ ಖರ್ಚಾಗ್ಬೋದು ಬ್ಲಡ್ ಟೆಸ್ಟ್ಗೆ. ಆ 2-2.5 ಸಾವಿರ ನಿಮ್ಮ ಮುಂದೆ ಬರುವಂಥ ಲಕ್ಷಾನುಗಟ್ಟಲೆ ದುಡ್ಡು ಖರ್ಚಾಗುವಂಥ ಒಂದು ಕಾಯಿಲೆಗಳನ್ನು ತಡೀತಿದೆ ಅಂದರೆ 2-2.5 ಸಾವಿರ ಖರ್ಚು ಮಾಡೋದ್ರಲ್ಲಿ ಹಿಂದು ಮುಂದೆ ನೋಡಬಾರ್ದು. ಅದಕ್ಕೂ ಕೆಲವರು ಹಿಂದು ಮುಂದೆ ನೋಡ್ತಾರೆ. ಯಾಕೆ 2-2.5 ಸಾವಿರ ಖರ್ಚು ಮಾಡ್ಬೇಕಂತ ಅಲ್ಲಿ ಬ್ಲಡ್ ಲ್ಯಾಬ್ಗೆ ಹೋಗಿ ರೇಟ್ ಕೇಳಿ 2,000 ಆಗುತ್ತೆ, ಮಾಡಿಸ್ಕೊಳಲ್ಲ ಅಂತೇಳಿ ವಾಪಸ್ ಬಂದು ಸಾಯಂಕಾಲ ಎಲ್ಲೋ ರೆಸ್ಟೋರೆಂಟ್ಗೋ ಬಾರ್ಗೆ ಹೋಗಿ 2,000-3,000-4,000 ಬಿಲ್ ಕಟ್ಟಿ ಒಂದು ದಿನದ ಊಟಕ್ಕೆ ಕೊಟ್ಟು ಬರುವಂಥ ಇನ್ಸಿಡೆಂಟ್ಸು ಇರ್ತವೆ. ನಿಮಗೂ ಗೊತ್ತಿರ್ಬೋದು, ನೀವು ಕೆಲವ್ರನ್ನ ಆ ಥರ ಮಾಡಿರೋದನ್ನ ಕಂಡಿರ್ಬೋದು. ಇದು ಈ ಥರದಾದಂಥ ಒಂದು ಏನು ಬೇಜವಾಬ್ದಾರಿತನ ಏನಿರ್ತದಲ್ಲ, ನಮಗೆ ನಾವೇ ಮಾಡ್ಕೊಳ್ಳೋದು, ಅದು ತುಂಬ ತಪ್ಪು. ನಮ್ಮ ದೇಹವನ್ನು ನಾವೇ ಕಾಪಾಡಿಕೊಳ್ಬೇಕು, ಬೇರೆಯವ್ರು ಕಾಪಾಡಿಕೊಳ್ಳಲ್ಲ. ನಮ್ಮ ತಂದೆ ತಾಯಿ ನಮಗೆ ಒಂದು ಏನು ಬರ್ತ್ ಕೊಟ್ಟಿರ್ತಾರೆ, ಸೊ ಒಂದು ಜೀವ ಕೊಟ್ಟಿರ್ತಾರೆ. ತಂದೆ ತಾಯಿ ಒಂದು ಲೆವೆಲಿಗೆ ನಮ್ಮನ್ನು ಬೆಳೆಸಿರ್ತಾರೆ. ಅದಾದಮೇಲೆ ನಮಗೆ ನಾವೇ ಟೇಕ್ ಕೇರ್ ಮಾಡ್ಕೋಬೇಕು. ನಮಗೆ ನಾವೇ ಟೇಕ್ ಕೇರ್ ಮಾಡಿ ಅವರು ವಯಸ್ಸಾದಮೇಲೆ ಅವ್ರಿಗೂ ನಾವು ಟೇಕ್ ಕೇರ್ ಮಾಡ್ಕೋಬೇಕಾಗತ್ತೆ. ಅದು ಒಂದು ನಮ್ಮ ಏನು ಮನುಷ್ಯತ್ವ ಅದು. ಸೊ ನಾವು ಅದನ್ನು ಮಾಡಲೇಬೇಕು. ಸೊ ಹುಟ್ಟು ಸಾವು ಯಾರ ಕೈಯಲ್ಲಿಲ್ಲ, ಹುಟ್ಟೋದು ನಮ್ಮ ಕೈಯಲ್ಲಿರಲ್ಲ, ಸಾವು ಮತ್ತು ನಮ್ಮ ಕೈಯಲ್ಲಿಲ್ಲ, ಅದು ಭಗವಂತನ ಕೈಯಲ್ಲಿರೋದು. ಸೊ ಎಲ್ಲರೂ ಒಂದಿನ ಸಾಯೋದೆ, ಆದರೆ ನಾವು ಹೇಗೆ ಸಾಯ್ತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಸೊ ನಾವು ಹೆಲ್ದಿಯಾಗಿ ಮರಣವನ್ನು ಹೊಂದಲಿಕ್ಕೆ ಪ್ರಯತ್ನ ಪಡಬೇಕು. ಅಂದರೆ
ಈ ನ್ಯಾಚುರಲ್ ಡೆತ್ ಅಂತ ಏನಂತಾರೆ. ಸೊ ಸುಖವಾಗಿ ಸುಖನಿದ್ರೆಯಲ್ಲಿ ಆರೋಗ್ಯವಾಗಿ ಒಂದು ಸಾವು ಕಾಣುವುದೇನಿದೆ ಅದು ತುಂಬ ಮುಖ್ಯ. ನೀವೇ ನೋಡಿರ್ಬೋದು, ಯಾರಾದರೂ ಆರೋಗ್ಯವಾಗಿ ಸುಖವಾಗಿ ನಿದ್ರೆಯಲ್ಲಿ ಮರಣ ಹೊಂದಿದ್ರೆ ಭಾಳ ಪುಣ್ಯವಂತ ಮನುಷ್ಯ, ಸುಖವಾಗಿ ನಿದ್ರೆಯಲ್ಲೇ ಮರಣ ಆಗಿದೆ ಅಂತೇಳಿ ಭಾಳ ಖುಷಿಯಾಗಿ ಮಾತಾಡ್ತಾರೆ. ಸೊ ಅದೇ ಥರ ನಾವು ಹೌ ಟು ಡೈ ಹೆಲ್ದಿ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡುತ್ತೆ. ಹೌ ಟು ಡೈ ಹೆಲ್ದಿ ಅನ್ನೋದು ಹೌ ವೆಲ್ ಯು ಲೀವ್ಡ್ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ನೀವು ಎಷ್ಟು ಆರೋಗ್ಯಕರವಾಗಿ ಜೀವನ ಮಾಡಿದಿರಿ ಅನ್ನೋದು ನೀವು ಹೇಗೆ ಆರೋಗ್ಯಕರವಾಗಿ ನಿಮ್ಮ ಮರಣ ಹೊಂದ್ತೀರಿ ಅನ್ನೋದನ್ನ ಡಿಸೈಡ್ ಮಾಡ್ತದೆ. ಸೊ ಅಲ್ಟಿಮೇಟ್ಲಿ ದಟ್ ಈಸ್ ದ ಎಂಡ್ ಆಫ್ ಎವ್ರಿಬಡಿ. ಎವ್ರಿ ಒನ್ ಹ್ಯಾಸ್ ಟು ಗೋ ಒನ್ ಡೇ, ಬಟ್ ಹೌ ಯು ಗೋ ದಟ್ ಆಲ್ ಡಿಪೆಂಡ್ಸ್. ಅದಕ್ಕೆ ಒಂದು ಹೆಲ್ತ್ ಸ್ಪ್ಯಾನು, ಒಂದು ಲೈಫ್ ಸ್ಪ್ಯಾನ್ ಅಂತ ನಾನು ಮಾತಾಡ್ತೀನಿ. ಲೈಫ್ ಸ್ಪ್ಯಾನು ಲಾಂಗ್ ಇರ್ಬೋದು. ಈಗ 50 ವರ್ಷದಿಂದ ನೀವು 70-80 ವರ್ಷ ಕಾಯಿಲೆಯಿಂದ ಬಳಲಿ 20-30 ವರ್ಷ ನೀವು ಜೀವನ ಮಾಡಿದರೆ ಅದು ಲೈಫ್ ಸ್ಪ್ಯಾನ್ ಆಗುತ್ತೆ, ಹೆಲ್ತ್ ಸ್ಪ್ಯಾನ್ ಆಗಲ್ಲ. ಹೆಲ್ತ್ ಸ್ಪ್ಯಾನ್ ಅಂದರೆ ಫಿಟ್ ಆಗಿ ಹೆಲ್ದಿಯಾಗಿ ನಿಮ್ಮ ಕೆಲಸ ನೀವೇ ಮಾಡಿಕೊಂಡು ಸಾಯೋವರೆಗೂ ಸುಖವಾಗಿ ಜೀವನ ಮಾಡಿ ಹೋಗಿರ್ತದಲ್ಲ, ಅದು ಜೀವನ ಮಾಡೋದೇನಿದೆಯಲ್ಲ ಅದಕ್ಕೆ ಹೆಲ್ತ್ ಸ್ಪ್ಯಾನ್ ಅಂತೀವಿ. ಈಗೇನಾಗ್ತಾಯಿದೆ, ದುಡ್ಡು ಇರೋದ್ರಿಂದ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡ್ಕೊಳ್ಳೋದು. 50 ವರ್ಷಕ್ಕೆ ಕಾಯಿಲೆ ಬಂದಿರುತ್ತೆ, ಡಯಾಬಿಟಿಸು, ಹೈಪರ್ ಟೆನ್ಷನು, ಅದು ಇದು ಅಂತೇಳಿ 50 ವರ್ಷದಿಂದ 70 ವರ್ಷದವರೆಗೂ 80 ವರ್ಷದವರೆಗೂ ಜೀವನ ಮಾಡಿದ್ರೂ ಅದು ಲೈಫ್ ಸ್ಪ್ಯಾನ್ ಅನ್ನಿಸ್ತದೆ, ಹೆಲ್ತ್ ಸ್ಪ್ಯಾನ್ ಅನಿಸಲ್ಲ. ಸೊ ದುಡ್ಡಿಂದ ನಾವು ಏನು ಹ್ಯಾಪಿನೆಸ್ ಕೊಂಡ್ಕೋಬೋದು ಅಂತ ಅನ್ನೋದಂತಲ್ಲ, ಅದು ಸುಳ್ಳು. ದುಡ್ಡು ಬೇಕಾಗ್ತದೆ, ಮನುಷ್ಯನಿಗೆ ದುಡ್ಡು ಬೇಕು. ಆದರೆ ಹ್ಯಾಪಿನೆಸ್ಸು ಮತ್ತು ಹೆಲ್ತ್ ಏನಿದೆಯಲ್ಲ ಅದು ತುಂಬ ಮುಖ್ಯ. ಸೊ ಅದಕ್ಕೆ ನಮ್ಮನ್ನು ನಾವು ಟೇಕ್ ಕೇರ್ ಮಾಡ್ಕೋಬೇಕು. ಸೊ 30 ವರ್ಷದಿಂದ ಆದಮೇಲೆ ವರ್ಷಕ್ಕೊಂದ್ಸರಿ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಟ್ರಿ. ಯಾವ ಥರನಾದ ಬ್ಲಡ್ ಟೆಸ್ಟು ಅಂತೇಳಿ ನಿಮಗೆ ಆ ವಿಷಯ ಬೇಕಾದರೆ ಒಂದು ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವಶನ್ ಬರೀರಿ. ನಾನು ಟೈಮ್ ಇದ್ದಾಗ ಬರಿತೀನಿ. ನಿಮ್ಮ ವಯಸ್ಸು ಬರೆದ್ರೆ ಅದು ಯಾವ್ಯಾವ ಥರ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅಂತಲೂ ನಾನು ಹೇಳ್ತೀನಿ. ಸೊ ಈಗ ವಿಡಿಯೋದಲ್ಲಿ ಹೇಳಿದೆ ನಾನು 30ರಿಂದ 40 ವರ್ಷದಲ್ಲಿ ಏನು ಮಾಡ್ಕೋಬೇಕು. 30ರಿಂದ 40 ವರ್ಷ ಇರೋರು ನಾನು ಮುಂಚೆ ಹೇಳಿರೋ ಟೆಸ್ಟ್ಗಳೇನಿದೆಯವಲ್ಲ ಅದ್ರ ಜೊತೆಗೆ ಒಂದು PSA ಅಂತ ಒಂದು ಮಾಡಿಸ್ಕೋಬೇಕಾಗತ್ತೆ, ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಟೆಸ್ಟ್ ಅಂತ. ಇದು ಪ್ರಾಸ್ಟೇಟ್ ಕ್ಯಾನ್ಸರ್, ಬಿನೈನ್ ಪ್ರಾಸ್ಟೇಟಿಕ್ ಹೈಪರ್ಟ್ರೋಫಿ ಇಂಥವೆಲ್ಲ ನಮಗೆ ಗಂಡು ಮಕ್ಕಳಿಗೆ ಈ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಸೊ ಹೆಣ್ಮಕ್ಳು ಮ್ಯಾಮೋಗ್ರಾಮ್ ಅಂತೇಳಿ ಮಾಡಿಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಪ್ಯಾಪ್ಸ್ಮಿಯರ್ ಅಂತೇಳಿ ಹೆಣ್ಮಕ್ಳು 21 ವರ್ಷ ಸೆಕ್ಷುಯಲಿ ಆ್ಯಕ್ಟಿವ್ ಇದ್ದಾಗಿಂದ 21 ವರ್ಷ ಆದಮೇಲೆ 30 ವರ್ಷದವರೆಗೂ ಅಟ್ಲೀಸ್ಟ್ 3 ಸಕ್ಸೆಸಿವ್ ಇಯರ್ಸು ಒಂದೊಂದು ಸಾರಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊಂಡು ಅವರು ಸರ್ವೈಕಲ್ ಕ್ಯಾನ್ಸರ್ ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸ್ಬೇಕಾಗತ್ತೆ. 3 ವರ್ಷ ಸಕ್ಸೆಸಿವ್ ಆಗಿ ನೆಗೆಟಿವ್ ಟೆಸ್ಟ್ ಏನಾದರೂ ಬಂದರೆ ಪ್ಯಾಪ್ಸ್ಮಿಯರ್ ಟೆಸ್ಟು, ಅಲ್ಲಿಂದ 3 ವರ್ಷಕ್ಕೊಂದ್ಸರಿನೋ 5 ವರ್ಷಕ್ಕೊಂದ್ಸರಿ ರಿಪೀಟ್ ಮಾಡಿ ಅದನ್ನು ಮೇಂಟೈನ್ ಮಾಡ್ಕೋಬೋದು. ಸೊ ಅದೊಂದು ಪ್ಯಾಪ್ಸ್ಮಿಯರ್ ಟೆಸ್ಟು ಮತ್ತು ಮ್ಯಾಮೋಗ್ರಾಮ್ ಟೆಸ್ಟ್ ಒಂದು ಮಾಡಿಸ್ಕೋಬೇಕಾಗತ್ತೆ. 40ರಿಂದ 50 ವರ್ಷದವರು ಮತ್ತು 50 ಆದಮೇಲೆ ಒಂದು ಸ್ಟೂಲ್ ಅಕಲ್ಟ್ ಟೆಸ್ಟ್ ಅಂತ ಒಂದು ಮಾಡಿಸ್ಕೋಬೇಕಾಗತ್ತೆ ಎಲ್ಲರೂ. ಸ್ಟೂಲ್ ಅಕಲ್ಟ್ ಟೆಸ್ಟ್ ಅಂದರೆ ಕೋಲಾನ್ ಕ್ಯಾನ್ಸರ್ ಅಂದರೆ ದೊಡ್ಡ ಕರುಳಿನ ಕ್ಯಾನ್ಸರ್ ಇರುವಂಥ ಒಂದು ಸಾಧ್ಯತೆಗಳಿರೋದ್ರಿಂದ ಆ ಟೆಸ್ಟ್ ಒಂದು ಮಾಡಿಸ್ಕೊಂಡು ಅದ್ರ ಬಗ್ಗೆ ಒಂದು ಗಮನ ವಹಿಸ್ಬೇಕಾಗತ್ತೆ. ಸೊ ಈ ಥರ ಈ ರೂಟೀನ್ ಬ್ಲಡ್ ಟೆಸ್ಟು ಮಾಡಿಸ್ಕೊಳ್ಳೋದು ಅತಿ ಮುಖ್ಯ. ಆಮೇಲೆ ನೀವೆಲ್ಲರೂ ಸಾಧ್ಯವಾದರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಒಂದು ಮಾಡಿಸ್ಕೊಳ್ರಿ. ಗೌರ್ಮೆಂಟಿಂದ ಸುಮಾರು ಸ್ಕೀಮ್ಗಳಿದ್ದಾವೆ. ಆ ಗೌರ್ಮೆಂಟಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರೋದನ್ನ ನೀವು ತುಂಬ ಕಾಳಜಿ ವಹಿಸಿ ಆ ಒಂದು ಬೆನಿಫಿಟ್ ತಗೊಂಡು, ಗೌರ್ಮೆಂಟ್ ಕೊಡುವಂಥ ಒಂದು ಬೆನಿಫಿಟ್ಟು ಅದು BPL ಕಾರ್ಡ್ ಇರೋರು ಅಂದರೆ ಬಿಲೋ ಪಾವರ್ಟಿ ಲೈನ್ ಗ್ರೀನ್ ಕಾರ್ಡ್ ಏನಂತೀವಿ ಅವ್ರಿಗೆ ಸಿಗುತ್ತಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅಬೋವ್ ಪಾವರ್ಟಿ ಲೈನ್ ಇರೋರು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಿಮ್ಮ ಏನು ಹಣಕಾಸಿನ ಏನು ಇರುತ್ತೆ ಅದ್ರ ತಕ್ಕಂಗೆ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ಲ್ಯಾನು ತಗೋಬೋದು. ಅಥವಾ ನಿಮ್ಮ ಕಂಪ್ನಿಯಲ್ಲಿ ಕೊಟ್ಟಿದ್ರೆ ಅದು ಓಕೆ. ನಿಮ್ಮ ಮನೆಯಲ್ಲಿರುವಂಥ ಎಲ್ಲರನ್ನೂ ಕವರ್ ಮಾಡಿ ಒಂದು ರೆಗ್ಯುಲರಾಗಿ ಹೆಲ್ತ್ ಇನ್ಶೂರೆನ್ಸ್ ಒಂದು ಮೇಂಟೈನ್ ಮಾಡ್ಕೊಂಡು, ನಾವು ಕಾರ್ ಇನ್ಶೂರೆನ್ಸು, ಬೈಕ್ ಇನ್ಶೂರೆನ್ಸ್ ಹೇಗೆ ಮಾಡಿರ್ತೀವಿ ಅದೇ ಥರ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಅದು ನಿಮಗೆ ಅಕಸ್ಮಾತ್ ಕಾಯಿಲೆ ಬಂದಾಗ ಹೆಚ್ಚು ಖರ್ಚು ಆಗೋದೊಂದು ಪರಿಸ್ಥಿತಿ ಬಂದಾಗ ಈ ಹೆಲ್ತ್ ಇನ್ಶೂರೆನ್ಸ್ ಇರೋದ್ರಿಂದ ಅನುಕೂಲ ಆಗುತ್ತೆ. ಯಾಕಂದರೆ ನೀವು ಮಾಡಿರುವಂಥ ಸೇವಿಂಗ್ಸ್ ಎಲ್ಲ ಒಂದೇ ಸಾರಿ ಕಾಯಿಲೆ ಬಂದು ಖರ್ಚಾಗ್ಬಿಟ್ರೆ
ನಿಮ್ಮ ಮಕ್ಕಳು ಮತ್ತು ಹೆಂಡ್ತಿ ಇವರೆಲ್ಲರೂ ಅವರು ಜೀವನ ಮಾಡಬೇಕು ಮುಂದೆ. ಅಕಸ್ಮಾತ್ ನಮಗೇನಾದರೂ ಆಗಿ ತೀರ್ಕೊಂಬಿಟ್ರೆ ನಮ್ಮ ಮೇಲೆ ಡಿಪೆಂಡ್ ಆಗಿರೋವಂಥ ಏನು ಹೆಂಡ್ತಿ ಮಕ್ಕಳು ಏನಿರ್ತಾರೆ ಅವ್ರ ಜೀವನನೂ ನಾವು ಇಲ್ದೇ ಇದ್ದಾಗ ಅವ್ರ ಜೀವನನೂ ಸುಖಕರವಾಗಿರ್ಬೇಕನ್ನೋದು ಒಂದು ಭಾವನೆ ನಾವೆಲ್ಲ ಇಟ್ಕೊಂಡಿರ್ಬೇಕು. ಸೊ ಅದಕ್ಕೆ ನೀವು ಇಫ್ ಯು ಆರ್ ಓನ್ಲಿ ದ ಅರ್ನಿಂಗ್ ಮೆಂಬರ್ ಇನ್ ದ ಫ್ಯಾಮಿಲಿ, ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಸೊ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದ್ರಿಂದ ಕಾಯಿಲೆ ಬಂದಾಗ ಹೆಚ್ಚು ಖರ್ಚು ಆಗೋದನ್ನು ತಡೆಗಟ್ಟುತ್ತೆ. ಸೊ ಅದು ಒಂದು. ಸೊ ಕೆಲವರೆಲ್ಲ ಟರ್ಮ್ ಇನ್ಶೂರೆನ್ಸು ಆ ಥರ ಎಲ್ಲ ಮಾಡಿಸ್ಕೊಳ್ತಾರೆ. ಸೊ ಅದು ಹೆಲ್ತ್ ರಿಲೇಟೆಡ್ ಅಲ್ಲ, ಮೋರ್ ಆಫ್ ಎ ಫೈನಾನ್ಷಿಯಲ್ ಮ್ಯಾಟರು. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದ್ಯಾಟ್. ಸೊ ಈ ಥರನಾಗಿ ನಮ್ಮನ್ನು ನಾವು ಒಂದು ಕೇರ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಅಸಡ್ಡೆ ಇರಬಾರ್ದು. ನನಗೇನಾಗುತ್ತೆ, ನನಗೇನಾಗಲ್ಲ ಅಂತ ಒಂದು ಅಸಡ್ಡದಿಂದ ನಾವು ವರ್ತನೆ ಮಾಡಬಾರ್ದು ಅಥವಾ ಆ ಥರದಿಂದ ಜೀವನ ಮಾಡಬಾರ್ದು. ಈ ಜೀವ ಏನಿದೆ ಇದು ನೀರಿನ ಮೇಲಿರುವಂಥ ಗುಳ್ಳೆ ಇದ್ದಂಗೆ, ಅದು ಯಾವಾಗ ಬೇಕಾದರೂ ಒಡೆದೋಗ್ಬೋದು. ಸೊ ಜೀವ ಕೊಟ್ಟಿರೋದು ಅದು ನಮ್ಮ ಕೈಯಲ್ಲಿ ಇರಲಿಲ್ಲ, ಜೀವ ಹೋಗೋದು ನಮ್ಮ ಕೈಯಲ್ಲಿರಲ್ಲ. ನಮ್ಮ ಕೈಯಲ್ಲಿ ಏನಿದೆ ಅಂದರೆ ಸಾಧ್ಯವಾದಷ್ಟು ನಾವು ಆರೋಗ್ಯವಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದು. ಆ ಪ್ರಯತ್ನ ಮಾಡಿದರೆ ತಕ್ಕ ಮಟ್ಟಿಗೆ ನಮಗೆ ಸಕ್ಸಸ್ ಸಿಗುತ್ತೆ. ಸ್ಪೆಷಲಿ ಕ್ರಾನಿಕ್ ಲೈಫ್ ಸ್ಟೈಲ್ ಡಿಸಾರ್ಡರ್, ಜೀವನದ ಶೈಲಿಯ ಕಾಯಿಲೆಗಳೇನಿದಾವಲ್ಲ ಅವನ್ನೆಲ್ಲ ಪ್ರಿವೆಂಟ್ ಮಾಡಿ ಒಂದು ಆರೋಗ್ಯಕರವಾದ ಜೀವನ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತದೆ. ಸೊ ಅದು ಮಾಡಲೇಬೇಕಾದ, ಎಲ್ಲರೂ ಮಾಡಲೇಬೇಕು. ನಾವು ಬಡವರು ಇರ್ಬೋದು, ಸಾಹುಕಾರ ಇರ್ಬೋದು, ಎಲ್ಲರೂ ಅವರವರ ಬಾಡಿ ಏನಿದೆ, ಅವರವರ ಆರೋಗ್ಯ ಏನಿದೆ ಅದು ಅವ್ರ ಕೈಯಲ್ಲೇ ಇರುತ್ತೆ. ಸೊ ಅದನ್ನು ಅವರೇ ಮಾಡ್ಕೋಬೇಕು. ನೀವು ಮಾಡಿ, ನಿಮ್ಮ ಮನೆಯಲ್ಲಿರುವಂಥ ವಯಸ್ಕರಿರ್ಬೋದು ಮತ್ತು 30 ವರ್ಷ ಆದಮೇಲಿರೋಂಥವ್ರು ವರ್ಷಕ್ಕೊಂದ್ಸರಿ ಈ ಥರ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಅದು ರೆಕಮೆಂಡೇಷನ್. ಅದು ಅಂದರೆ ಅದು ಮಾಡಿಸ್ಕೋಬೇಕು ಅಂತೇಳಿ ಒಂದು ರೆಕಮೆಂಡ್ ಮಾಡಿರ್ತಾರೆ. ಮಾಡಿಸಿದ್ರೆ ನಡೀತಿದೆ, ಮಾಡಿಸ್ಲಿಲ್ಲದ್ರೆ ನಡೀತಿದೆ ಅಂತಲ್ಲ, ಏನು ಮಾಡಲಿಲ್ಲದ್ರೆ ನಡೀತಿದೆ. ಆದರೆ ಏನಾಗ್ತದೆ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಮುಂದೆ, ಆ ಪ್ರಾಬ್ಲಮ್ ಬರಬಾರ್ದಲ್ಲ ಅಂತ ಇಷ್ಟೆಲ್ಲ ಮಾಡಬೇಕಾಗುತ್ತೆ. ಸೊ ನಾನು ಹೇಳೋದಿಷ್ಟೇ, ನಿಮ್ಮನ್ನು ನೀವು ಕೇರ್ ಮಾಡಿ, ನಿಮ್ಮನ್ನು ನೀವು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅದರಿಂದ ನಿಮಗೇ ಒಳ್ಳೆಯದು. ಸೊ ಇಷ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೆ. ಏನೇ ನಿಮ್ಮ ಕಮೆಂಟ್ ಇದ್ದರೆ ಅದನ್ನು ಈ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗೆ ಟೈಮ್ ಇದ್ದಾಗ ಅದನ್ನು ಓದಿದಾಗ ರೆಸ್ಪಾಂಡ್ ಅಂತೂ ಮಾಡ್ತೀನಿ. ಅಕಸ್ಮಾತ್ ರೆಸ್ಪಾಂಡ್ ಮಾಡೋದು ಸ್ವಲ್ಪ ಟೈಮ್ ಆದರೆ ಕ್ಷಮಿಸಿ, ಮತ್ತು ತುಂಬ ಬೈದು ಏನಾದರೂ ಕಮೆಂಟ್ ಹಾಕಬೇಡಿ. ಅಲ್ಲಿ ನಾನೀಗ ಟೈಮ್ ಇದ್ದಾಗ ಅದನ್ನು ಓದಿ ರೆಸ್ಪಾಂಡ್ ಮಾಡ್ತೀನಿ. ಓದಿದರೆ ಮಾತ್ರ ರೆಸ್ಪಾಂಡ್ ಮಾಡ್ತೀನಿ. ಹಾಕಿ ನೀವು ಕಮೆಂಟ್. ಸೊ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಏನು ವಾಟ್ಸಪ್ ಗ್ರೂಪ್ಗಳು ಏನಿರ್ತವೆ ಆ ಗ್ರೂಪಲ್ಲಿ ಶೇರ್ ಮಾಡಿ. ಯಾಕಂದರೆ ಈ ಥರನಾದ ಒಂದು ವಿಷಯ ಏನಿರ್ತದೆ ಎಲ್ಲರಿಗೂ ತಲುಪಬೇಕಾಗುತ್ತೆ. ಆ ತಲುಪದೆ ಏನಾಗುತ್ತೆ, ಎಲ್ಲರ ಆರೋಗ್ಯವನ್ನು ಇಂಪ್ರೂವ್ ಮಾಡಿಕೊಂಡು ಒಂದು ಆರೋಗ್ಯಕರವಾದ ಒಂದು ಸೊಸೈಟಿ ಏನಂತವೆ, ಸಮಾಜ, ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ಅನುಕೂಲಕರವಾಗ್ತದೆ. ಸೊ ಫೀಲ್ ಫ್ರೀ ಟು ಶೇರ್ ದ ವಿಡಿಯೋ. ನಿಮಗೀಗ ಈ ವಿಷಯ ಗೊತ್ತಾಗಿದೆ ಅಲ್ಲ, ಅದನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳ್ರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ರಿ. ಈ ಥರ ಒಂದು ಮಾಡಿಸ್ಕೋಬೇಕಾಗುತ್ತೆ ಸರ್ವಿಸ್, ನಮಗೆ ನಾವು ಸರ್ವಿಸ್ ಮಾಡಿಸ್ಕೋಬೇಕಾಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ಬೇರೆಯವ್ರ ಹತ್ರನೂ ಶೇರ್ ಮಾಡಿರಿ, ವಿಚಾರ ಮಾಡಿರಿ. ಅದರಿಂದ ಏನಾಗುತ್ತೆ, ಇನ್ನೊಬ್ರಿಗೂ ನಿಮ್ಮಿಂದ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ಈ ನಾಲೆಡ್ಜ್ ಏನಿದೆಯಲ್ಲ, ನಾಲೆಡ್ಜು ಶೇರ್ ಮಾಡ್ಕೋಬೇಕು. ನಾಲೆಡ್ಜು ನಮಗಿರುವಂಥ ನಾಲೆಡ್ಜು ನಮ್ಮ ಹತ್ರನೇ ಇಟ್ಕೊಂಡ್ಬಿಟ್ರೆ ನಮ್ಮ ಜೊತೆಗೇ ಅದು ಹೋಗಿಬಿಡುತ್ತೆ. ಸೊ ಸಾಧ್ಯವಾದಷ್ಟು ನಾಲೆಡ್ಜ್ ಹ್ಯಾಸ್ ಟು ಬಿ ಶೇರ್ಡ್ ವಿತ್ ಅದರ್ಸ್ ಸೊ ದಟ್ ಇಟ್ ಈಸ್ ಬೆನಿಫಿಷಿಯಲ್ ಟು ಅದರ್ಸ್. ಸೊ ಇದು ಒಂದು ಕಾನ್ಸೆಪ್ಟು. ಸೊ ಇಷ್ಟು ನನ್ನ ಈ ವಿಡಿಯೋದಲ್ಲಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.